ಕರ್ನಾಟಕದಲ್ಲಿರುವುದು ಅತ್ಯಂತ ಭ್ರಷ್ಟ ಸರ್ಕಾರ. ಸಂಸತ್ತಿನಲ್ಲಿ ದೇವೇಗೌಡರು ಕಿಡಿಕಾರ್ಬಿಟ್ಟಿದ್ದಾರೆ. ಶೇಮ್ ಶೇಮ್ ಅಂತ ಕಾಂಗ್ರೆಸ್ಗೆ ಕೂಗಿದ್ದಾರೆ ಬಿಜೆಪಿಗರು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಸಭೆಯಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಕರ್ನಾಟಕದಲ್ಲಿರುವುದು ಅತ್ಯಂತ ಭ್ರಷ್ಟಾಚಾರ, ಪರಿಶಿಷ್ಟರಿಗೆ ಮೀಸಲಿಟ್ಟಿದ್ದ ಹಣವನ್ನು ಚುನಾವಣೆಗೆ ಬಳಸಿದೆ ಅಂತ ಕಿಡಿಕಾರಿದ್ದಾರೆ. ಇದನ್ನು ಬೆಂಬಲಿಸಿದ ಬಿಜೆಪಿಗರು ಶೇಮ್ ಶೇಮ್ ಅಂತ ಕಾಂಗ್ರೆಸ್ಸನ್ನು ಛೇಡಿಸಿದ್ದಾರೆ. ಸೊ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಣ್ಣಂತೂ ಇದೆ, ಬಿಜೆಪಿಗೂ ಇದೆ, ಜೊತೆಗೆ ಈಗ JDSಗೂ ಕೂಡ. ಸೊ ಹೀಗಿರಬೇಕಾದ್ರೆ ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಯಾವ ಥರದೊಂದು ಕಾರ್ಯ ನಿರ್ವಹಿಸ್ತಾ ಇದೆ ಅನ್ನೋದನ್ನು ಹೇಳೋದ್ರ ಜೊತೆಗೆ ಅತ್ಯಂತ ಭ್ರಷ್ಟಾಚಾರ ಹೊಂದಿರುವಂಥ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಅಂದರೆ ಅದು ಕರ್ನಾಟಕ ಸರ್ಕಾರ ಅಂತ ಹೇಳಿದ್ದಾರೆ. ಸೊ ಮಾತನಾಡಿದ್ದಾರೆ, ಗುಡುಗಿದ್ದಾರೆ ದೆಹಲಿಯಲ್ಲಿ ದೇವೇಗೌಡರು. ಸೊ ಈ ಸಂದರ್ಭದಲ್ಲಿ ದೇವೇಗೌಡರ ಮಾತಿಗೆ ಬಿಜೆಪಿಗರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಯಾಕಂದರೆ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಸ್ತಾಪ ಮಾಡಿರೋದು. ಇವರು ಎಲೆಕ್ಷನ್ಗೆ ಪರಿಶಿಷ್ಟ ಜಾತಿಗೆ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟ ಹಣವನ್ನು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ಅಷ್ಟು ಭ್ರಷ್ಟ ಸರ್ಕಾರ ಇದು ಅಂತ ಅಂದ್ಬಿಟ್ಟು ಗುಡುಗಿದ್ದಾರೆ. ಕೆಲ ಹೊತ್ತುಗಳ ಕಾಲ ಅವರ ಭಾಷಣ ಏನಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದು ಅದು ಬಹು ವರ್ಷಗಳ ನಂತರ ದೇವೇಗೌಡರು ಈ ಥರದ್ದು ಮಾತುಗಳನ್ನು ಆಡ್ತಾರೆ ಅಥವಾ ಖಡಕ್ಕಾಗಿ ಮಾತಾಡ್ತಾರೆ ಅನ್ನುವಂಥದ್ದು ಯಾವಾಗಲೂ ಗೊತ್ತಿರುವಂಥ ವಿಚಾರ. ಸೊ ಸರ್ಕಾರದ ವಿರುದ್ಧ ಮಾತನಾಡಿರೋದು ಹೈಲೈಟ್ ಆಗಿದೆ.